ಹಾಯ್ ಫ್ರೆಂಡ್ಸ್, ಈ ಜಗತ್ತಿನಲ್ಲಿ ಎಲ್ಲರೂ ಸಮಾನವಾಗಿ ಹುಟ್ಟುತ್ತಾರೆ. ಆದರೆ ಅವರ ಬದುಕು ಸಾಗುವ ಹಾದಿ ಮಾತ್ರ ವಿಭಿನ್ನವಾಗಿರುತ್ತೆ. ಕೆಲವರು ನಿಸ್ವಾರ್ಥವಾಗಿ ದುಡಿತಾರೆ, ಆದರೆ ಫಲವಿಲ್ಲದೆ ನಿರಾಶರಾಗ್ತಾರೆ. ಕೆಲವರಿಗೆ ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಸಿಕ್ಕುತ್ತೆ, ಆದರೆ ಕೆಲವರು ಎಲ್ಲವನ್ನೂ ಕಳೆದುಕೊಂಡ್ರೂ ನಿರೀಕ್ಷೆಯಿಂದ ಬದುಕು ಸಾಗಿಸ್ತಾ ಇರ್ತಾರೆ. ಆದರೆ ಇವೆಲ್ಲದರ ನಡುವೆ ಒಂದು ರಾಶಿ ಮತ್ತು ಕೆಲ ನಕ್ಷತ್ರಗಳು ಇದ್ದಾರೆ. ಇವರನ್ನು ದೇವರು ಎಂದಿಗೂ ಕೈ ಬಿಡೋದೇ ಇಲ್ಲ. ಅವರು ಎಷ್ಟು ಬಾರಿ ಬಿದ್ದು ಹೋದ್ರೂ ಕೂಡ, ಎಷ್ಟು ಬಾರಿ ಸೋತ್ರೂ ಕೂಡ ದೇವರು ಅವರ ಕೈ ಬಿಡೋದಿಲ್ಲ. ಏಕೆಂದ್ರೆ ಅವರು ದೇವರಿಗೆ ಆಯ್ಕೆಯಾದವರು. ಅವರು ತಮ್ಮ ಬದುಕಿನಲ್ಲಿ ಎಷ್ಟೇ ಕಷ್ಟ ಅನುಭವಿಸಿದ್ರು ಕೂಡ ಕೊನೆಗೆ ದೇವರ ಕೃಪೆಯಿಂದ ಮಹಾ ವಿಜಯಶಾಲಿ ಆಗ್ತಾರೆ. ಈ ರಾಶಿಯವರು ಸಹನೆಯ ಶಕ್ತಿ ಹೊಂದಿರುವವರು. ಅವರು ಬೇರೆಯವರ ಹಿತದ ಹಂಗು ನೋಡುತ್ತಾ ತಮ್ಮ ದುಃಖವನ್ನು ಮರೆತು ಹೋಗುವವರು. ಅವರು ತಮ್ಮ ಬದುಕಿನಲ್ಲಿ ಹೆಚ್ಚು ಪ್ರಯತ್ನ ಮಾಡ್ತಾರೆ, ಆದರೆ ದೇವರು ಅವರಿಗಾಗಿ ಕೊನೆಯ ಒಂದು ಅದ್ಭುತ ಫಲವನ್ನೇ ಕೊಡುವನು. ಯಾವ ರಾಶಿ ಅಂತಂದ್ರೆ ಅದೇ ಮೀನರಾಶಿ. ಮೀನರಾಶಿಯವರು ಕಲ್ಲಿನಂತಹ ಸಹನೆ ಹೊಂದಿರುವವರು. ಅವರು ತಾವು ತಿಂದ ಹೊಟ್ಟೆಗೆ ಮತ್ತೊಬ್ಬನಿಗೆ ಊಟ ಬಡಿಸುವವರು. ಅವರು ತಾವು ನಂಬಿದವರಿಂದಲೇ ಮೋಸ ಅನುಭವಿಸ್ತಾರೆ, ಆದರೆ ತಮ್ಮ ನಂಬಿಕೆಯನ್ನು ಕಳೆದುಕೊಳ್ಳೋದಿಲ್ಲ. ಅವರಲ್ಲಿ ದೇವರ ಭಕ್ತಿ ತುಂಬಿರುತ್ತೆ, ಅವರ ಹೃದಯ ಶುದ್ಧವಾಗಿರುತ್ತೆ. ಇವರು ತಾವು ಬಿಟ್ಟರು ಕೂಡ ದೇವರು ಇವರನ್ನು ಯಾವತ್ತೂ ಬಿಡೋದೇ ಇಲ್ಲ. ಇದೇ ರಾಶಿಯವರು ಕೆಲವೊಮ್ಮೆ ಚಿಂತೆಗಳಲ್ಲಿ ಮುಳುಗಿದ್ರು ಕೂಡ ದೇವರು ಅವರ ಮೊರೆ ಕೇಳಿ ಸಹಾಯ ಮಾಡ್ತಾರೆ. ಅವರ ಪ್ರಾರ್ಥನೆಗಳು ಭಕ್ತಿಯಿಂದ ತುಂಬಿರುತ್ತೆ. ಇವರು ಚಂದ್ರನಂತೆ ಶಾಂತ ಸ್ವಭಾವದವರು, ಆದರೆ ತೊಂದರೆ ಬಂದಾಗ ಶರಣಾಗುವವರು ಅಲ್ಲ, ಧೈರ್ಯದಿಂದ ಎದುರಿಸುವವರು. ಮೀನರಾಶಿಯವರು ಶನಿವಾರದಂದು ಎಣ್ಣೆ ದೀಪ ಹಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಿದರೆ ಎಲ್ಲ ಕರ್ಮದ ಬಂಧಗಳು ದೂರ ಆಗ್ತವೆ. ಇವರ ಜೀವನದಲ್ಲಿ ಬರೋ ಬದಲಾವಣೆ ಆ ಆಂತರಿಕ ನಂಟಿನಿಂದ. ದೇವರ ಜೊತೆಗೆ ಇವರಿಗೆ ಆಂತರಿಕ ನಂಟು ಇದೆ. ಇವರ ಬಳಿ ಹಣವಿಲ್ಲದಿರಲಿ ಅಥವಾ ಇದ್ರೂ ಕೂಡ ಅವರು ಯಾವಾಗಲೂ ಗೌರವ ಪೂರ್ವಕವಾಗಿ ಬದುಕ್ತಾರೆ. ಅವರ ಕಣ್ಣೀರನ್ನು ದೇವರು ಕೇಳ್ತಾನೆ, ಕಣ್ಣೀರು ಒರೆಸ್ತಾನೆ. ಅವರ ಹಾರೈಕೆ ದೇವರಿಗೆ ಸತ್ಯವಾಗಿ ತೋರುತ್ತೆ. ಇವರು ಮಾಡಿದ ಪ್ರಾರ್ಥನೆ ತಕ್ಷಣ ಫಲಿತಾಂಶ ಕೊಡದೇ ಇದ್ರೂ ಕೂಡ ಕೆಲ ಸಮಯದ ನಂತರ ಅದ್ಭುತ ರೀತಿಯಲ್ಲಿ, ಆಶೀರ್ವಾದ ರೀತಿಯಲ್ಲಿ ಫಲವನ್ನ ಕೊಡುತ್ತೆ. ಮೀನರಾಶಿಯವರು ಉಗ್ರಶಕ್ತಿ ಹೊಂದಿದವರು. ಅವರು ಮಾತು ಕಡಿಮೆ ಮಾತನಾಡುವವರು, ಆದರೆ ದುಡಿಯುವ ಶಕ್ತಿ ಅಪಾರ. ಅವರು ತಮ್ಮ ಜೀವನದಲ್ಲಿ ಬದಲಾವಣೆ ತರಬೇಕೆಂದ್ರೆ ಪ್ರತಿದಿನ ಓಂ ನಮಃ ಶಿವಾಯ ಎಂಬ ಈ ಪಂಚಾಕ್ಷರಿ ಮಂತ್ರವನ್ನ 108 ಬಾರಿ ಜಪಿಸಬೇಕು. ಅವರಿಗೆ ಶನಿವಾರದಂದು ದೇವಾಲಯಕ್ಕೆ ಹೋಗಿ ನಂದಿ ದೇವನಿಗೆ ಎಣ್ಣೆ ಹಚ್ಚಿ ಪೂಜೆ ಮಾಡಬೇಕು. ಇದು ಅವರ ದೌರ್ಭಾಗ್ಯವನ್ನ ನಿವಾರಣೆ ಮಾಡುತ್ತೆ. ಅವರು ಯಾವುದೇ ಕೆಲಸ ಆರಂಭಿಸುವ ಮುನ್ನ ದೇವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದರೆ ಯಾವುದೇ ವಿಘ್ನವಿಲ್ಲದೆ ಕೆಲಸ ಪೂರ್ತಿಯಾಗುತ್ತೆ. ಮೀನರಾಶಿಯವರಿಗೆ ಬರುವ ದಿನಗಳು ಬದಲಾವಣೆ ತರಲಿವೆ. ದೇವರು ಅವರ ಬದುಕನ್ನು ಬೆಳಗಿಸಲು ತೀರ್ಮಾನಿಸಿದ್ದಾರೆ. ಅವರ ಕಷ್ಟಗಳು ಕೊನೆಗೊಳ್ಳುತ್ತೆ, ಆಧ್ಯಾತ್ಮಿಕ ಜಾಗೃತಿ ಹೆಚ್ಚಾಗುತ್ತೆ. ದೇವರ ಅನುಗ್ರಹದ ಲಾಂಛನವಾಗಿ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತೆ. ಯಾರೋ ಕೈ ಬಿಡಲಿ, ಯಾರೋ ದೂರ ಹೋಗಲಿ, ದೇವರು ಇವರ ಕೈ ಎಂದಿಗೂ ಬಿಡೋದೇ ಇಲ್ಲ. ಈ ಸತ್ಯವನ್ನ ಮರೆಯಬೇಡಿ. ನೀವು ಈ ರಾಶಿಗೆ ಸೇರಿದ್ದರೆ ನೀವು ದೇವರ ಆರಾಧಿತ ಶಿಷ್ಯರು ಎಂದರ್ಥ. ನಿಮ್ಮ ಧೈರ್ಯ, ಭಕ್ತಿ ಮತ್ತು ಶ್ರದ್ಧೆಗೆ ಫಲ ಸಿಗುತ್ತೆ. ನಿಮ್ಮ ಮೆಚ್ಚಿನ ದೇವರ ಹೆಸರಿನಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡಿ, ಏಕೆಂದ್ರೆ ನೀವು ತಪ್ಪಿದ್ರೂ ಕೂಡ ದೇವರು ಎಂದಿಗೂ ತಪ್ಪಿಸುವವನು ಅಲ್ಲ. ನೀವು ಯೋಗ್ಯರಾಗಿದ್ರೆ ದೇವರು ನಿಮ್ಮನ್ನು ಯಾವತ್ತೂ ಕೈ ಬಿಡೋದೇ ಇಲ್ಲ. ದೇವಿ ನಿಮ್ಮನ್ನು ಕೈ ಎತ್ತಿ ಹಿಡಿಯುತ್ತಾರೆ. ಇದು ಮೀನರಾಶಿಯವರ ಧರ್ಮ, ಕರ್ತವ್ಯ ಮತ್ತು ದೇವರ ಜೊತೆಗಿನ ಪವಿತ್ರ ಬಾಂಧವ್ಯ ಅಂತಾನೆ ಹೇಳಬಹುದು. ಈ ವಿಡಿಯೋ ನಿಮಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಓಂ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರು ಹೊಸದಾಗಿ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಧಾರ್ಮಿಕ ವಿಡಿಯೋಗಳು ಮತ್ತೆ ಬರ್ತಾನೆ ಇರ್ತವೆ. ಜೈ ಹಿಂದ್, ಜೈ ಭಾರತ್ ಮಾತೆ.